ನಾನು ನಿಂಗಪ್ಪ ಬೇರನಗಡ್ಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಮಾಂಜ್ರಿ, ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ. ನಿಮಗೊಂದು ಮಾಹಿತಿ ಹೇಳಲು ಇಚ್ಛಪಡ್ತೀನಿ. ಪ್ಲ್ಯಾನ್ ಪ್ಲಸ್ಸಲ್ಲಿ 18, 19 ಮತ್ತು 19, 20ನೇ ಸಾಲಿನ ಕಾಮಗಾರಿಗಳನ್ನು, ವರ್ಕ್ ಆ್ಯಕ್ಟಿವಿಟಿಗಳನ್ನು ಎಂಟ್ರಿ ಮಾಡುವಲ್ಲಿ ನೀವು ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ. ಅದಕ್ಕಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಹೇಳ್ತೇನೆ. ಪ್ಲ್ಯಾನ್ ಪ್ಲಸ್ಕ್ಕೆ ವರ್ಕ್ಗಳನ್ನು ಎಂಟ್ರಿ ಮಾಡಬೇಕಂದ್ರೆ ಫಸ್ಟಾಗಿ ನೀವು ಮೊಜಿಲ್ಲಾ ಸರ್ಚ್ ಎಂಜಿನನ್ನು ಓಪನ್ ಮಾಡ್ಕೋಬೇಕು. ಮೊಜಿಲ್ಲಾ ಸರ್ಚ್ ಎಂಜಿನ್ ಓಪನ್ ಆದ ತಕ್ಷಣ ಇದರಲ್ಲಿ ಪ್ಲ್ಯಾನ್ ಪ್ಲಸ್ ಅಂಥೇಳಿ ಎಂಟ್ರಿ ಮಾಡಿ ಸರ್ಚ್ ಹೊಡೆದಾಗ ಈ ಪೇಜ್ ಬರುತ್ತೆ. ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಲಾಗಿನನ್ನು ಬಟನ್ ಪ್ರೆಸ್ ಮಾಡಿ ಮುಂದೆ ಹೋದಾಗ ನಮಗೆ ಲಾಗಿನ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ತಾಲೂಕು ಪಂಚಾಯತಿಯಿಂದ ಅಥವಾ ಜಿಲ್ಲಾ ಪಂಚಾಯತಿಯಿಂದ ಬಂದಂತಹ ನಿಮ್ಮ ಗ್ರಾಮ ಪಂಚಾಯಿತಿಯ ಪಾಸ್ವರ್ಡ್ಗಳನ್ನು ಈ ರೀತಿ ಯಡೂರನ್ನು ಗ್ರಾಮ ಪಂಚಾಯಿತಿ ನಾನು ತೆಗೆದುಕೊಂಡು ಕಾಪಿ ಮಾಡಿಕೊಂಡು ಇದರಲ್ಲಿ ಪೇಸ್ಟ್ ಮಾಡ್ತೀನಿ. ಮತ್ತು ಪಾಸ್ವರ್ಡನ್ನು ಅದೇ ರೀತಿ ತಕ್ಕೋಬೇಕು. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಕ್ಯಾಪ್ಚಾನ್ನು ಕರೆಕ್ಟಾಗಿ ಹಾಕಬೇಕು. 1NU5UD1 ಲಾಗಿನ್ ಆಗಬೇಕು. ಈ ಪೇಜ್ ಓಪನ್ ಆಗುತ್ತೆ. ಮುಖ್ಯವಾಗಿ ಮಾಡಬೇಕಾದ ಕೆಲಸ, ರಿಕ್ವೈರ್ಮೆಂಟ್ ಸೆಕ್ಷನ್ನಲ್ಲಿ ಈ ಎಲ್ಲ ಆಪ್ಷನ್ಗಳನ್ನು ಬಿಟ್ಟು ನೇರವಾಗಿ ಕ್ರಿಯೇಟ್ ಆ್ಯಕ್ಟಿವಿಟಿ ಹೋಗ್ತೀನಿ. ವರ್ಷವನ್ನು 2018-19 ಸೆಲೆಕ್ಷನ್ ಮಾಡ್ಕೋತೀನಿ. ಇವೆಲ್ಲ ಡಿಫಾಲ್ಟಾಗಿ ರೆಡಿ ಇರ್ತವೆ. ಪಬ್ಲಿಕ್ ವರ್ಕ್ ಅಂತೇಳಿ ತೆಗೆದುಕೊಳ್ಬೇಕು. ಇಲ್ಲಿ MGNREGA ಅವಶ್ಯಕತೆ ಇಲ್ಲ, ಚೆಕ್ ಬಾಕ್ ಮಾಡಬಾರ್ದು. ಇಲ್ಲಿ ಡೈರೆಕ್ಟಾಗಿ ವರ್ಕನ್ನು ಎಂಟ್ರಿ ಮಾಡಬೇಕು. ನಾನೊಂದು ಎಕ್ಸಾಂಪಲ್ ಆಗಿ ಗಟರ್ ವರ್ಕ್ ಅಂತೇಳಿ ತೆಗಿತೀನಿ. ಗಟರ್ A to B, ಫ್ರಮ್ A to B. ಡಿಸ್ಕ್ರಿಪ್ಷನ್ನಲ್ಲಿ ವಿವರಣೆ ಹಾಕಬೇಕು, ಯಾವ ಪಂಚಾಯಿತಿ ಏನು ವರ್ಕ್ ಅಂಥೇಳಿ. ಗಟರ್ ಫ್ರಮ್ ಗಟರ್ ಫ್ರಮ್ A to B. ಫೋಕಸ್ ಏರಿಯಾ ಇದು ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ಬರುತ್ತೆ. ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೋಬೇಕು. ಚಿಕ್ಕೋಡಿ ಅಂತ ಹೇಳಬೇಕು. ಇಲ್ಲಿ ಸಾಕಷ್ಟು ಫೋಕಸ್ ಏರಿಯಾ, ನಿಮ್ಮ ವರ್ಕ್ ಯಾವ ಫೋಕಸ್ ಏರಿಯಾದಡಿ ಬರುತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಫೋಕಸ್ ಏರಿಯಾನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ರೋಡ್ ಇದ್ದರೆ ರೋಡ್ಸ್ ಅಂತೇಳಿ ತೆಗೆದುಕೊಳ್ಬೇಕು. ನಮ್ಮದು ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್, ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಗಟ್ರ್ ವರ್ಕ್ ತೆಗೆದುಕೊಂಡಿರೋದ್ರಲ್ಲಿ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ತೊಗೋಬೇಕು. ಎಜುಕೇಷನ್, ಶಿಕ್ಷಣ ಸಂಬಂಧಪಟ್ಟಂಗೆ ಇದು ಎನಿಮಲ್ ಹಸ್ಬೆಂಡ್ರಿ ಇದ್ದರೆ ಇದು ಯಾವುದು ನಿಮ್ಮ ವರ್ಕ್ ಸಂಬಂಧಿಸಿದೆ ಅದನ್ನು ನೀವು ನೋಡ್ಕೊಂಡು ತೆಗೆದುಕೊಳ್ಬೇಕು. ಸಜೆಷನ್ ಬಾಕ್ಸನ್ನು ಯೂಸ್ ಮಾಡಬಾರ್ದು. ಯಾಕಂದರೆ ಇಲ್ಲಿ ನಾವು ರಿಕ್ವೈರ್ಮೆಂಟ್ ಸೆಕ್ಷನಲ್ಲಿ 2 ಸಜೆಷನ್ ಬಾಕ್ಸ್ ಇರ್ತವೆ, ಒಂದು ಪಬ್ಲಿಕ್ನಿಂದ, ಇನ್ನೊಂದು ಗ್ರಾಮ ಪಂಚಾಯತಿಯಿಂದ. ಇಲ್ಲಿ ನಾವು ಅವನ್ನು ಯೂಸ್ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಇಲ್ಲಿ ಫ್ರೀಸ್ ಆಗಬೇಕಾದ್ರೆ ಅಲ್ಲಿ ವರ್ಕ್ಗಳು ಇಲ್ಲಿ ಫ್ರೀಸ್ ಆಗ್ತವೆ. ಅದಕ್ಕಾಗಿ ಅಲ್ಲಿ ನಾವು ಹಾಕಿಲ್ಲ, ಇಲ್ಲಿ ತೆಗೆದುಕೊಂಡಿಲ್ಲ. ಜನರಲ್ ವರ್ಕ್ ಅಂತೇಳಿ ಸೆಲೆಕ್ಟ್ ಮಾಡ್ತೀನಿ. ನೋ ಅಂತೇಳಿ ತೆಗೆದುಕೊಳ್ತೀನಿ. ಕಾಸ್ಟ್ಲೆಸ್ ಅಂತೇಳಿ ನೋ ಅಂತೇಳಿ ತೊಗೋತೀನಿ. ಏನು ವಿಲೇಜ್ ಸೆಲೆಕ್ಟ್ ಆಗಿಲ್ಲ, ನೋ ಅಂತೇಳಿ ಹಾಕಬೇಕು. ಆ್ಯಕ್ಟಿವಿಟಿ ಫ್ರೆಶ್ ಅಂತೇಳಿ ತೆಗೆದುಕೊಳ್ಬೇಕು. ಯಾಕಂದರೆ ಈ ವರ್ಷ ನಾವು ಈ ವರ್ಕನ್ನು ಅಥವಾ ಎಲ್ಲ ವರ್ಕ್ಗಳನ್ನು ಈ ವರ್ಷದಲ್ಲಿ ನಾವು ಕ್ರಿಯೇಟ್ ಮಾಡ್ತಿರೋದ್ರಿಂದ ಮೇಂಟೆನೆನ್ಸ್ ಆಗಲಿ ಅಪ್ಗ್ರೇಡೇಷನ್ ಆಗಲಿ ತೆಗೆದುಕೊಳ್ಬೇಡಿ. ಫ್ರೆಶ್ ವರ್ಕ್ ಅಂತೇಳಿ ತೆಗೆದುಕೊಂಡು ಈ ವರ್ಕ್ ಆಗದೇ ಇದ್ದರೆ ಈ ವರ್ಕದನ್ನು ಮೇಂಟೆನೆನ್ಸ್ ನೀವು ಮಾಡಬೇಕಾದ್ರೆ ನೆಕ್ಸ್ಟ್ ಇಯರಲ್ಲಿ ಈ ಮೇಂಟೆನೆನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಈಗ ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ತೆಗೋತೀನಿ. ಕಾಲ್ ಡ್ಯೂರೇಷನ್ 2 ತಿಂಗಳು, ಒಂದು 15 ದಿವಸದಲ್ಲಿ ಮುಗಿಯುತ್ತೆ ಅಂತೇಳಿ ತೆಗೆದುಕೊಳ್ತೀನಿ. 1 ಲಕ್ಷ ಅಂಥೇಳಿ ತೆಗೆದುಕೊಳ್ತೀನಿ. ಇಲ್ಲಿ ಎಲ್ಲರೂ ಒಂದು ಕಂಪ್ಲೇಂಟ್ಸನ್ನು ಹೇಳ್ತಾಯಿದ್ರಿ, ಬೆನಿಫಿಷರಿ ಟೋಟಲನ್ನು ತೆಗೆದುಕೊಳ್ತಾ ಇಲ್ಲ ಅಂಥೇಳಿ. ನಾನು ಮೊಜಿಲ್ಲಾ ತೆಗೆದುಕೊಂಡಿರೋದ್ರಿಂದ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಆರಾಮಾಗಿ ತೆಗೆದುಕೊಳ್ಳುತ್ತೆ. ನೋಡಿ, ಇಲ್ಲಿ 12 ಹಾಕಿದ ತಕ್ಷಣ ಇಲ್ಲಿ 12 ಕೌಂಟ್ ಆಗಿದೆ. ಇಲ್ಲಿ 20 ತಕ್ಷಣ 20, 12, 32 ಆಗಿದೆ. ಜನರಲ್ ಒಂದು 200 ಹಾಕಿದ ತಕ್ಷಣ ಎಲ್ಲವೂ ಕೌಂಟ್ ಆಗಿದೆ. ಅಸೆಟ್ ಅಂತೇಳಿ ತೆಗೆದುಕೊಳ್ಳೋಕು ನೀವು ಮೊಜಿಲ್ಲಾ ತೆಗೆದುಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಬರೋಂಗಿಲ್ಲ.
ಅಸೆಟನ್ನು ತೆಗೆದುಕೊಂಡು ಒಂದು ಪೇಜ್ ಓಪನ್ ಆಗುತ್ತೆ, ಮೂವೇಬಲ್ ಅಥವಾ ಇಮ್ಮೂವೇಬಲ್ ಅಂತ ಹೇಳಿ. ನಂದು ಇಮ್ಮೂವೇಬಲ್ ಗಟರ್ ಇರೋದು ಒಂದು ಇಮ್ಮೂವೇಬಲ್. ಇದರೊಳಗೆ ಸ್ಯಾನಿಟೇಷನ್ ಸವರೇಜ್ ಫೆಸಿಲಿಟಿ ಅಂತೇಳಿ ತೆಗೆದುಕೊಳ್ತೀನಿ. ಇದರೊಳಗಡೆ ಡ್ರೈನ್ ಅಂತೇಳಿ ತೆಗೆದುಕೊಳ್ತೀನಿ. ಎಷ್ಟು ಮೀಟ್ರ್ ಅಂತ ಹೇಳಿ ಬೇಕು. ಇದು 200 ಮೀಟ್ರ್ ಇದೆ ನನ್ನ ಗಟ್ರ. 1,00,000. ಇದು ಏರಿಯಾ ವೈಸ್ ಬರುತ್ತೆ. ಏರಿಯಾ ಅಂದರೆ ಯಾವ ಏರಿಯಾದಲ್ಲಿ ಅಂದರೆ ಹಳ್ಳಿಗಳು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಒಂದು 4-5 ಹಳ್ಳಿ ಇದ್ದರೆ ಒಂದು ಪಂಚಾಯಲ್ಲಿ ಈ ರೀತಿಯಾಗಿ ಬರುತ್ತೆ. ಯಡೀರು ಅಡಿ ಅನ್ನುವಂಥ ಹಳ್ಳಿ ಒಳಗಡೆ ಈ ಕಾಮಗಾರಿಯನ್ನು ತೆಗೆದುಕೊಳ್ತೀನಿ. ಇಲ್ಲಿ ಈ ರೆಡ್ಡಲ್ಲಿ ಬಂದಿರುವಂತಹ ಒನ್ ಅಸೆಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಅಂತೇಳಿ ತೆಗೆದುಕೊಳ್ಬೇಕು. ಒನ್ಸ್ ಅಗೇನ್ ಮತ್ತೆ ಕನ್ಫರ್ಮ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಕನ್ಫರ್ಮ್ ಆದ ತಕ್ಷಣ ನನ್ನ ವರ್ಕ್ ಸೇವ್ ಆಯಿತು ಅಂತೇಳಿ ನೀವು ಬಿಡ್ತೀರಿ, ಬಿಡಬಾರ್ದು. ನಮ್ಮ ಸೇವ್ ಆಗೋದು ಇಲ್ಲಿ ಸೇವ್ ಮಾಡಿದ ತಕ್ಷಣ ನಮ್ಮ ವರ್ಕ್ ಡಾಟಾಬೇಸಲ್ಲಿ ಸೇವ್ ಆಗಿ ಉಳಿಯುತ್ತೆ. ಈಗ ಎರಡನೇ ವರ್ಕನ್ನು ತೆಗೆದುಕೊಳ್ಬೇಕಂತಂದರೆ ಮತ್ತೆ ಇಲ್ಲಿ ಹೋಗಬೇಕು. ಈಗಾಗಲೇ ವರ್ಕ್ಗಳನ್ನು ನಾನು ಎಂಟ್ರಿ ಮಾಡಿ ಇಟ್ಟಿರುವುದರಿಂದ, ಸಾಕಷ್ಟು ವರ್ಕ್ಗಳನ್ನು ಎಂಟ್ರಿ ಮಾಡಿ ಇಟ್ಟಿರೋದನ್ನು ಅವುಗಳನ್ನು ವ್ಯೂ ಮಾಡ್ಕೊತೀನಿ, ತೋರಿಸ್ತೀನಿ ನಿಮಗೆ. 18-19 ಸಾಲಿನಲ್ಲಿ ಹಾಕಿದ್ದು ಗೆಟ್ ಡಾಟಾ ಅಂತೀನಿ. ಗೆಟ್ ಡಾಟಾ ಅಂದಾಗ 12 ವರ್ಕ್ಗಳನ್ನು ಹಾಕಿದ್ದೀನಿ, ಅವೆಲ್ಲವೂ ಬಂದಿದೆ ಇಲ್ಲಿ. ಅವುಗಳು ಪ್ರತಿಯೊಂದನ್ನು ನಾನು ಚೆಕ್ ಮಾಡ್ಕೊತೀನಿ, ಕರೆಕ್ಟಾಗಿ ಹಾಕಿದ್ದೀನಿ ಇಲ್ಲ ಅಂಥೇಳಿ. ನಾನು ಸೇವ್ ಆ್ಯಂಡ್ ಫಾರ್ವರ್ಡ್ ಮಾಡಿಲ್ಲ, ಬರೀ ಸೇವ್ ಮಾಡಿ ಇಟ್ಕೊಂಡಿರೋದ್ರಿಂದ ನನ್ನ ಡಾಟಾಬೇಸಲ್ಲಿ ಸೇವ್ ಇದೆ. ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಪ್ರತಿಯೊಂದು ವರ್ಕನ್ನು ನೋಡ್ಕೋಬೋದು ಈ ರೀತಿಯಾಗಿ. ಬೇಡ ಅಂತಂದರೆ ಎಲ್ಲ ವರ್ಕ್ಗಳನ್ನ ಕ್ಲೋಸ್ ಮಾಡ್ಕೊತೀನಿ. ಈ ರೀತಿಯಾಗಿ 12 ವರ್ಕ್ಗಳು ನಾನು ಪ್ರತಿಯೊಂದು 12 ವರ್ಕ್ಗಳನ್ನ ಆಲ್ರೆಡಿ ಚೆಕ್ ಮಾಡಿರೋದ್ರಿಂದ ಮುಂದಿನ ಆಪ್ಷನ್ಗೆ ಹೋಗ್ತೀನಿ. ಈಗ ರಿಸೋರ್ಸ್ ಎನ್ವಲಪ್ಗೆ ಹೋಗಬೇಕು. ಓಪನಿಂಗ್ ಬ್ಯಾಲೆನ್ಸ್ಗೆ ಹೋಗ್ತೀನಿ. 18-19ಕ್ಕೆ ನಾನು ಓಪನಿಂಗ್ ಬ್ಯಾಲೆನ್ಸ್ ಹಾಕಬೇಕು. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಹೋಗಬೇಕು. 14 ಫೈನಾನ್ಸಲ್ಲಿ ಬೇಸಿಕ್ ಗ್ರ್ಯಾಂಟ್ ಅಂಥೇಳಿ ನಾನು ತೊಗೊಂಡಿದ್ದೀನಿ. ನಂದಿರೋದು ಅಮೌಂಟು 10,19,537 ಇಷ್ಟು ಹಾಕಿ ಸೇವ್ ಅಂತೀನಿ. ಈಗ ನನ್ನ ಅಮೌಂಟ್ ಇದು ಈ ಡೈಲಾಗ್ ಬಾಕ್ಸ್ ಬಂದ್ರೂ ಸಹಿತ ನನ್ನ ಅಮೌಂಟ್ ಸೇವ್ ಆಗಿರುತ್ತೆ. ಒಂದು ಇಂಪಾರ್ಟೆಂಟ್ ಇಲ್ಲಿ ನೀವು ಗಮನಿಸಬೇಕಾದ ಸಂಗತಿ ಅಂದರೆ ಬಜೆಟ್ರಿ ಅಲೋಕೇಶನ್ದಲ್ಲಿ ಆಲ್ರೆಡಿ ಡಿಫಾಲ್ಟಾಗಿ ಕೆಲವೊಂದಿಷ್ಟು ಅಮೌಂಟ್ಗಳು ಈ ರೀತಿಯಾಗಿ MGNREG ಬಂದಿದೆ ಕಾಣಿಸುತ್ತೆ. MGNREG ಅಮೌಂಟ್ ಇದನ್ನು ನಾವು ಝೀರೋ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಪ್ಲ್ಯಾನಿಗೆ ಅದು ಟ್ಯಾಲಿ ಆಗಂಗಿಲ್ಲ. ಅದಕ್ಕಾಗಿ ನಾನು ಝೀರೋ ಈಗಲೇ ಮಾಡ್ಕೊಂಡ್ಬಿಟ್ನೆ, ಸೇವ್ ಮಾಡಿಕೊಂಡೆ. ಈಗ ಪ್ಲ್ಯಾನಿಂಗಿಗೆ ಹೋಗ್ತೀನಿ. ಕ್ರಿಯೇಟ್ ಪ್ಲ್ಯಾನ್ ಅಂತೀನಿ. ಹಾಕಿದ ಎಲ್ಲ ವರ್ಕ್ಗಳನ್ನ ನೋಡ್ಕೊತೀನಿ. ಗೆಟ್ ಡಾಟಾ ಅಂದಾಗ ನಾನು ಹಾಕಿದೆಲ್ಲ ಕ್ಷಮಿಸಬೇಕು. ಇಲ್ಲಿಂದ ನಾನು ಫಾರ್ವರ್ಡ್ ಸೇವ್ ಆ್ಯಂಡ್ ಫಾರ್ವರ್ಡ್ ಹೇಳಿದ್ನಲ್ಲ, ಮಾಡಿರಲಿಲ್ಲ ಇನ್ನು. ಈಗ ಮಾಡ್ಕೋಬೇಕು. ಇಲ್ಲಿ ಬಂದಿವೆ. ಬೋಟ್ ರಿಪೇರಿ ಅನ್ನುವಂಥ ವರ್ಕನ್ನು ತೆಗೆದುಕೊಂಡು ಆಲ್ರೆಡಿ ಸೇವ್ ಮಾಡಿಟ್ಟಿದ್ದು ಈಗ ಸೇವ್ ಆ್ಯಂಡ್ ಫಾರ್ವರ್ಡ್ ಮಾಡ್ತೀನಿ. ಮತ್ತು ಮಾಡಿಫೈ ಎಲ್ಲ ವರ್ಕ್ಗಳು ಸೇವ್ ಆ್ಯಂಡ್ ಫಾರ್ವರ್ಡ್ ಆಗಬೇಕೀಗ. ಇದೇ ರೀತಿ ಎಲ್ಲ ವರ್ಕ್ಗಳನ್ನ ಸೇವ್ ಆ್ಯಂಡ್ ಫಾರ್ವರ್ಡ್ ಮಾಡ್ಕೊತ ಹೋಗಬೇಕು. 18-19 ನಾವು ಹೆಂಗೆ ಫಾರ್ವರ್ಡ್ ಮಾಡ್ತೀವಿ ಹಂಗೆ ಮೈನಸ್ ಹಾಕೋವಂತ ಬರ್ತಾವೆ ವರ್ಕ್ಗಳೆಲ್ಲ. ಮುಂದಿನ ಸ್ಟೆಪ್ಪಿಗೆ ಹೋಗಿ ಕುಂತ್ಕೋತವೆ. ಮಾಡಿಫೈ 18-19 ನೀವು ಗಮನಿಸ್ತಿರ್ಬೋದು. ಒಂದೊಂದು ವರ್ಕ್ಗಳು ಮುಂದೆ ಹೋದಂತೆ ಮೈನಸ್ ಕಮ್ಮಿ ಹಾಕೋವಂತ ಹೋಗ್ತಿವೆ. $18-19 ಗೆಟ್ ಡಾಟಾ ಮಾಡಿಫೈ ಆ್ಯಕ್ಟಿವಿಟಿ ನಾಟ್ ಫೌಂಡ್ ಅಂತ ಈ ಡೈಲಾಗ್ ಬಾಕ್ಸ್ ಬಂದ್ರೂ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಡಾಟಾ ಸರ್ವರ್ ಎರರ್ನಿಂದ ಹಂಗೆ ಹೇಳ್ತಾ ಇರುತ್ತೆ.